phone. Nokia. First vehicle. Punto Fiat. First long drive. ತಿರುಪತಿ ಅನ್ಸುತ್ತೆ. First friend. ಫಸ್ಟ್ ಫ್ರೆಂಡ್ ನಮ್ಮ ಅಣ್ಣ. First serial. ಫಸ್ಟ್ ಸೀರಿಯಲ್ ಪಾರ್ವತಿ ಪರಮೇಶ್ವರ. First take. ಫಸ್ಟ್ ಟೇಕ್ ಬಂದು ಇದು ನಾನು ಬಾಳೆ ಬಂಗಾರ ಅಂತ ಒಂದು ಇದು ಬರ್ತಿತ್ತು ರಿಯಾಲಿಟಿ ಶೋ. ಅದ್ರಲ್ಲಿ ನಾನು ಬ್ಯಾಕ್ ಡ್ಯಾನ್ಸರ್ ಆಗಿ ಮಾಡಿದ್ದೆ. ಅದರಲ್ಲಿ ಆ್ಯಕ್ಚುಲಾಗಿ ಪ್ರೊಫೆಷ್ನಲಾಗಿ ಫಸ್ಟ್ ಟೇಕ್ ಆಗಿರೋದು ಅವಾಗ. First dialogue. ಜ್ಞಾಪಕ ಇಲ್ಲ, ಯಾಕಂದರೆ ಆ ಡೈಲಾಗ್ ಹೇಳಕ್ಕೆ ಬರಲಿಲ್ಲ. ಆ ಡೈಲಾಗ್ನ ಪಕ್ಕದವ್ರು ಕೊಟ್ಟರು. First on screen kiss. ಫಸ್ಟ್ ಆನ್ ಸ್ಕ್ರೀನ್ ಆ್ಯಕ್ಚುಲಿ ಒಂದು ಆರ್ಟ್ ಫಿಲಮ್ ಮಾಡಿದ್ದೆ ನಾನು. ನಾನು ಬಾಂಬೆಯಲ್ಲಿ ಫಿಲ್ಮ್ ಸ್ಕೂಲ್ ಓದ್ತಿರ್ಬೇಕಾದ್ರೆ ಅಲ್ಲಿ ಒಂದು ಆರ್ಟ್ ಫಿಲಮ್ಸಲ್ಲಿ ಯೂಶ್ವಲಿ ಎಲ್ಲ ರಿಯಲಿಸ್ಟಿಕ್ ಆಗಿ ಮಾಡ್ತೀವಿ. ಸೊ ಒಬ್ಬರು ಕಲಾವಿದ್ರ ಜೊತೆ ಇತ್ತು ಒಂದು ಕಿಸ್. First date. ಡೇಟ್ ಥರ ಇಲ್ಲ, ಆದರೆ ಆ ಕಾನ್ಸೆಪ್ಟೇ ನಮಗೆ ಗೊತ್ತಿರಲಿಲ್ಲ. ಇವಾಗ ಬರ್ತಿದೆ ನಮಗೆ. ಈಗಿನ ಜನ್ರೇಷನ್ವ್ರಿಗೆ ಅದೇ ತುಂಬ ನಾರ್ಮಲ್. ನಮಗೆ ಅವಾಗ ಹೆಣ್ಮಕ್ಳ ಜೊತೆ ಹೊರಗೆ ಹೋಗೋದೇ ಒಂದು ದೊಡ್ಡ ವಿಷಯ. ಸೊ ಇಲ್ಲ, ಭಯ ಆಯಿತು ನಮಗೆ. ಫಸ್ಟ್ ಮೂವಿ ನೋಡಿದ್ದು ಚಿಕ್ಕ ವಯಸ್ಸಲ್ಲಿ ಐ ಥಿಂಕ್ ಡ್ಯಾಡಿ ಲಯನ್ ಕಿಂಗ್ ಕರ್ಕೊಂಡು ಹೋಗಿದ್ರು. ರವಿ ಸರ್ದು ಪ್ರೇಮಲೋಕ ಅನಿಸುತ್ತೆ. ಅದು ಯಾವಾಗ ಬಂದಿದ್ದೋ ಗೊತ್ತಿಲ್ಲ. ಪ್ರೇಮಲೋಕನ ಅಥವಾ ಪ್ರೇಮಲೋಕ ಅನಿಸುತ್ತೆ. ನನ್ನ ತಾಯಿ ಹೊಟ್ಟೆಲಿ ಹುಟ್ಟಿದ್ದೆ ನಾನು. ನನ್ನ ತಂದೆ ಹೇಳ್ತಿದ್ರು, ಹಾಂ ರವಿ ಸರ್ದೇ ಫಿಲಮ್ ಅದಂತೂ ಶೋರು. ನನ್ನ ತಾಯಲ್ಲಿ ಹೊಟ್ಟೆಲಿದ್ದೆ ನಾನು. ಫಸ್ಟ್ ಗಿಫ್ಟ್ ನಿಮಗೆ ಬಂದಿದ್ದು ನೆನಪಿರುವಂಥ ಗಿಫ್ಟು ಶೂಸ್. ಒಂದು ಅವಾಗ ಒಂದು ಫ್ಯಾನ್ಸಿ ಪೂಮಾ ಶೂಸ್ ಬರ್ತಿತ್ತು ಅವಾಗ ತಾನೇ. ಅವಾಗ ಇದು ಈ F1 ರೇಸರ್ಸ್ ಕಾರ್ ರೇಸ್ ಮಾಡ್ತಾರಲ್ಲ, ಅವ್ರು ಹಾಕೊಳ್ಳುವಂಥ ಶೂಸ್ ಅದು. ಫಸ್ಟ್ ಗಿಫ್ಟ್ ನೀವು ಕೊಟ್ಟಿದ್ದು ನನ್ನ ತಾಯಿಗೆ ಫಸ್ಟ್ ಸ್ಯಾಲ್ರಿಗೆ ಒಂದು ಸೀರೆ ಕೊಡಿಸ್ದೆ ಫ್ಯಾಬ್ ಇಂಡಿಯಾಯಿಂದ. ಫಸ್ಟ್ ಬ್ರ್ಯಾಂಡೆಡ್ ಡ್ರೆಸ್ ತುಂಬ ಹಳೇದು ಹಾಕಿದ್ದೀನಿ. ಜೀನ್ಸ್ ಲೀವೈಸ್ ಏನೋ ಹಾಕಿರ್ತೀನಿ. ಅದೆಲ್ಲ ನಾರ್ಮಲ್ ರೀ, ಅದೆಲ್ಲ ಏನು ಹೇಳ್ಕೊಳುತ್ತೆ. ಫಸ್ಟ್ ಟೈಮ್ ಹೊಡೆಸ್ಕೊಂಡಿದ್ದು ನಮ್ಮ ಸ್ಕೂಲ್ ಟೀಚರ್ ಕೈಲಿ, ಇನ್ಯಾರ ಕೈಲಿ, ಪಠಾರ್ ಅಂತ ಬಿತ್ತು ಮೂತಿಗೆ. ಫಸ್ಟ್ ಅವಾರ್ಡ್. ಫಸ್ಟ್ ಅವಾರ್ಡ್ ಬಂದು ಐ ಥಿಂಕ್ ಅನುಬಂಧ ಅವಾರ್ಡ್ಸಲ್ಲಿ ಬಂದಿದೆ. ಜನ ಮೆಚ್ಚಿದ ನಾಯಕ, ನೀವೇ ವೋಟ್ ಮಾಡಿ ಗೆಲ್ಸಿರೋ ಅಂತ. ಅದು 4 times ಕಂಟಿನ್ಯೂಸ್. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಸಂಘರ್ಷ. ಜಗಳ ಆಗಿರೋದು ನಮ್ಮ ಅಣ್ಣನ ಜೊತೆನೇ, ಇನ್ಯಾರ ಜೊತೆ. ಈ ಸಣ್ಣ ಪುಟ್ಟ ವಿಚಾರ ಅಂದರೆ ಅವ್ನು ಬೆಳಗ್ಗೆ ಬೇಗ ಎದ್ದೋಳವನು. ಅಂದರೆ ಅವ್ನು ತುಂಬ ಚೆನ್ನಾಗಿ ಓದ್ತಿದ್ದ. ಅವನು ಬೆಳಗ್ಗೆ 4 ಗಂಟೆಗೆ ಎದ್ದೋಳವನು. ನನಗೆ 7 ಗಂಟೆ ಆದರೂ ಎದ್ದೊಳ್ತಿರ್ಲಿಲ್ಲ. ಸೊ ಫ್ಯಾನ್ ಜೋರಾಗಿ ಹಾಕ್ಬಿಟ್ಟು ರಕ್ತ ತೆಗ್ಬಿಡ್ತು. ಅದಕ್ಕೆ ಜಗಳ ಆಗೋದು. ಬೆಳಗ್ಗೆ 5 ಗಂಟೆಗೆ ಫುಲ್ಲು ಮನೆಯೆಲ್ಲ ಸೌಂಡು. ಫಸ್ಟ್ ಜಾಬ್. ಫಸ್ಟ್ ಜಾಬ್ ಅದೇ ಹೇಳಿದ್ನಲ್ಲ, ಒಂದು ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಮಾಡಿದ್ದೆ ಒಂದು ರಿಯಾಲಿಟಿ ಶೋಗೆ, ಬಾಳೆ ಬಂಗಾರ ಅಂತ. ಅನುಪ್ರಭಾಕರ್ ಮ್ಯಾಮ್ ಅದಕ್ಕೆ ಹೋಸ್ಟ್ ಇದ್ದರು. 4 ಡ್ಯಾನ್ಸರ್ಸ್ ಇದ್ರು ಬಿಹೈಂಡ್, ಅದ್ರಲ್ಲಿ ನಾನು ಒಬ್ಬ ಹಾಕಿದ್ದೆ. ಫಸ್ಟ್ ಕಣ್ಣು ಹೊಡೆದಿದ್ದು ಇಲ್ಲ, ಇದು ಧೈರ್ಯ ಇನ್ನೂ ಬಂದಿಲ್ಲ. ಇವಾಗ ಬೇಕಾದ್ರೆ ಹೆಂಡ್ತಿಗೆ ಹೊಡಿತೀನಿ ಅವಾಗ. ಫಸ್ಟ್ ವಾಚ್. ಕ್ಯಾಶಿಯೋ ಅನಿಸುತ್ತೆ. ಇಲ್ಲ ಕ್ಯಾಶಿಯೋ ಅಲ್ಲ, ಅಂದರೆ ಅವಾಗೆಲ್ಲ ನಾನ್ ಬ್ರ್ಯಾಂಡೆಡ್ ಬರ್ತಿತ್ತು ನೋಡಿ ಅಂಗಡಿಗಳಲ್ಲಿ. ಡ್ಯಾಡಿ ಕೊಡಿಸಿದ್ರು. ಇದು ಆಲ್ಫಾಬೆಟ್ಸ್ ಎಲ್ಲ ಇತ್ತು, ಕ್ಯಾಲ್ಕುಲೇಟರ್ ಥರ ವಾಚ್. ಫಸ್ಟ್ ಅಡುಗೆ ಮಾಡಿದ್ದು ಫಸ್ಟ್ ಮ್ಯಾಗಿ. ಬೈಕ್ ಹೋಗ್ಬಿಡಿ, ಅದು ಒಂದೇ ಎಲ್ಲರಿಗೂ ಬರೋದು ಮಾಡೋಕ್ಕೆ.